ನಮಸ್ಕಾರ ವೀಕ್ಷಕರೇ, ದೇಗುಲ ದಾರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2025ರ ವರ್ಷವು ಮುಕ್ತಾಯವಾಗುತ್ತಿದೆ. ಆದರೆ ಈ ವರ್ಷದ ಕೊನೆಯಲ್ಲಿ ಬರುವ ಒಂದು ಮಹತ್ವವಾದ ದಿನ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಹೌದು, ಅದುವೇ ಡಿಸೆಂಬರ್ 19 ಶುಕ್ರವಾರ ಬಂದಿರುವ ಪುಷ್ಯ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ. ಈ ಅಮಾವಾಸ್ಯೆ ಯಾಕೆ ಅಷ್ಟೊಂದು ಪವರ್ಫುಲ್ ಅಂದ್ರೆ, ಇದು ಶುಕ್ರವಾರ ಬಂದಿದೆ. ಶುಕ್ರವಾರ ಅಮಾವಾಸ್ಯೆ ಬಂದ್ರೆ ಅದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಮತ್ತು ಪಿತೃಗಳ ಶಾಂತಿಗೆ ಅತ್ಯಂತ ಪ್ರಶಸ್ತ ಸಮಯ. ಇದನ್ನ ಎಳ್ಳು ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಈ ದಿನ ನಾವು ಮಾಡುವ ಒಂದು ಸಣ್ಣ ಪರಿಹಾರ ಕೂಡ ನಮ್ಮ 7 ಜನ್ಮದ ಪಾಪಗಳನ್ನು ಮತ್ತು ಪಿತೃ ದೋಷಗಳನ್ನು ದೂರ ಮಾಡುತ್ತದೆ. ಹಾಗಿದ್ರೆ ಈ ಅಮಾವಾಸ್ಯೆ ದಿನ ನಾವು ಏನು ಮಾಡಬೇಕು, ಏನು ಮಾಡಬಾರದು ಅಂತ ನಾನು ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ. ಮೊದಲನೇದಾಗಿ ಸಮಯದ ಬಗ್ಗೆ ನೋಡೋದಾದ್ರೆ, ಅಮಾವಾಸ್ಯೆ ತಿಥಿ ಆರಂಭ ಡಿಸೆಂಬರ್ 19 ಬೆಳಗ್ಗೆ 4:59ಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗೋದು ಡಿಸೆಂಬರ್ 20 ಬೆಳಗ್ಗೆ 7:12ಕ್ಕೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಉದಯ ಕಾಲದ ತಿಥಿಯ ಪ್ರಕಾರ ಡಿಸೆಂಬರ್ 19 ಶುಕ್ರವಾರವೇ ನಾವು ಅಮಾವಾಸ್ಯ ವ್ರತ ಮತ್ತು ಪೂಜೆಗಳನ್ನ ಮಾಡಬೇಕು. ಇನ್ನು ಅಮಾವಾಸ್ಯೆ ದಿನದಂದು ಮನೆಯಲ್ಲಿ ಯಾವ್ಯಾವ ತಪ್ಪುಗಳನ್ನ ನಾವು ಮಾಡಬಾರದು ಅಂತ ಹೇಳ್ತೀನಿ, ಗಮನವಿಟ್ಟು ಅದನ್ನ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ತಡವಾಗಿ ಏಳಬಾರದು. ಸೂರ್ಯೋದಯದ ನಂತರವೂ ಮಲಗೋದು ಅಥವಾ ಮಧ್ಯಾಹ್ನ ನಿದ್ರೆ ಮಾಡೋದು ಇದು ಅಮಾವಾಸ್ಯೆ ಎಂದು ಮಾಡಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಇದು ಆಲಸ್ಯವನ್ನ ಹೆಚ್ಚಿಸಿ ಲಕ್ಷ್ಮಿಯ ಕೃಪೆಯನ್ನು ಕಡಿಮೆ ಮಾಡುತ್ತದೆ. ಮತ್ತೆ ಮನೆಯಲ್ಲಿ ಜಗಳ ಆಡೋದು, ಕಿರ್ಚಾಡೋದು, ದಂಪತಿಗಳ ನಡುವೆ ಜಗಳ, ಹಿರಿಯರನ್ನ ನಿನ್ಸೋದು, ಈ ತರ ಎಲ್ಲ ಮಾಡಬಾರ್ದು. ಯಾಕೆಂದ್ರೆ ಇದು ಮನೆಯಲ್ಲಿ ಅಶಾಂತಿಯನ್ನ ಉಂಟು ಮಾಡುತ್ತೆ. ಆ ಅಶಾಂತಿ ಇದ್ರೆ ದಾರಿದ್ರ್ಯ ಲಕ್ಷ್ಮಿ ನೆಲೆಸುತ್ತಾಳೆ. ಇನ್ನ ಅಮಾವಾಸ್ಯೆ ಎಂದು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬಾರದು. ಇದು ಪಿತೃ ಕಾರ್ಯಗಳಿಗೆ ಮೀಸಲಾದ ದಿನವಾದ್ದರಿಂದ ಕೇವಲ ಶುದ್ಧ ಸ್ನಾನವಷ್ಟೇ ಮಾಡಬೇಕು. ಈ ಅಮಾವಾಸ್ಯೆಯು ಅತ್ಯಂತ ಸಾತ್ವಿಕ ದಿನವಾಗಿರ್ಬೇಕು. ಹಾಗಾಗಿ ಈ ದಿನ ಮಾಂಸಾಹಾರ ಸೇವನೆ ಅಥವಾ ಮದ್ಯಪಾನ ಮಾಡೋದ್ರಿಂದ ದೇವಾನುದೇವತೆಗಳ ಮತ್ತು ಪಿತೃಗಳ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇನ್ನು ಸಂಜೆ ಮನೆ ದೀಪ ಹಚ್ಚುವ ಸಮಯದಲ್ಲಿ ಕಸ ಗುಡಿಸೋದು ಅಥವಾ ಮನೆಯ ಕಸವನ್ನು ಹೊರಗೆ ಎಸೆಯೋದು ಇದೆಲ್ಲ ಮಾಡಬಾರದು. ಇದರಿಂದ ಮನೆಯ ಐಶ್ವರ್ಯ ಹೊರಹೋಗುತ್ತದೆ ಎಂಬ ನಂಬಿಕೆ ಇದೆ. ಹೊಸ ಕಾರ್ಯಗಳ ಆರಂಭನೂ ಕೂಡ ಬೇಡ. ಅಮಾವಾಸ್ಯೆಯು ಶೂನ್ಯ ಮಾಸದಂತೆ ಪರಿಗಣಿಸಲಾಗುವುದರಿಂದ ಯಾವುದೇ ಹೊಸ ಉದ್ಯಮ, ದೊಡ್ಡ ಖರೀದಿ ಅಥವಾ ಶುಭ ಕಾರ್ಯಗಳನ್ನು ಈ ದಿನ ಮಾಡಬಾರದು. ಈ ಅಮಾವಾಸ್ಯೆ ದಿನ ನಾವು ಉಗುರು ಕಟ್ ಮಾಡೋದಾಗ್ಲಿ ಅಥವಾ ಕೂದಲು ಕಟ್ ಮಾಡೋದಾಗ್ಲಿ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಇದೆಲ್ಲ ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಇದು ಆಯುಷ್ಯ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಅಮಾವಾಸ್ಯೆ ದಿನದಂದು ಯಾರಿಗೂ ಹಣವನ್ನು ಸಾಲವಾಗಿ ನೀಡಬಾರದು ಅಥವಾ ಯಾರಿಂದಲೂ ಸಾಲವನ್ನು ಪಡೆಯಬಾರದು. ಯಾಕೆಂದ್ರೆ ಅಮಾವಾಸ್ಯೆ ಎಂದು ಮಾಡಿದ ಆರ್ಥಿಕ ವ್ಯವಹಾರಗಳು ಹೆಚ್ಚಾಗಿ ನಷ್ಟದಲ್ಲಿ ಅಂತ್ಯಗೊಳ್ಳುತ್ತದೆ. ಹಾಗಾಗಿ ಯಾರಿಗೂ ಸಾಲವನ್ನ ಕೊಡಕ್ಕೂ ಹೋಗ್ಬೇಡಿ ಅಥವಾ ಸಾಲವನ್ನ ತಗೊಳ್ಳೋದಕ್ಕೂ ಹೋಗ್ಬೇಡಿ. ಇನ್ನ ಅಮಾವಾಸ್ಯೆ ದಿನದಂದು ನಾವು ಕಪ್ಪು ಬಟ್ಟೆಯನ್ನ ಧರಿಸಬಾರದು. ಏನಕ್ಕೆ ಅಂದ್ರೆ ಈ ಕಪ್ಪು ಬಟ್ಟೆಯು ನಕಾರಾತ್ಮಕ ಶಕ್ತಿಯನ್ನು ಬೇಗನೆ ಹೀರಿಕೊಳ್ಳುತ್ತದೆ. ಮತ್ತೆ ಈ ಬಟ್ಟೆ ಧರಿಸೋದ್ರಿಂದ ಮನಸ್ಸಿನಲ್ಲಿ ಖಿನ್ನತೆ ಅಥವಾ ಕಿರಿಕಿರಿ ಉಂಟಾಗುತ್ತದೆ. ಹಂಗಾಗಿ ಕಪ್ಪು ಬಟ್ಟೆನ ಆದಷ್ಟು ಅವಾಯ್ಡ್ ಮಾಡಿ ಅದ್ರ ಬದಲಿಗೆ ಬಿಳಿ, ಕೇಸರಿ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸೋದು ತುಂಬಾನೇ ಹೆಚ್ಚು ಶುಭವನ್ನ ಬರುತ್ತದೆ. ಇನ್ನ ಅಮಾವಾಸ್ಯೆಯಂದು ಬೇರೆಯವರ ಮನೆಯಲ್ಲಿ ಆಹಾರ ಸೇವಿಸೋದನ್ನ ತಪ್ಪಿಸ್ಬೇಕು. ಯಾಕೆಂದ್ರೆ ಪುರಾಣಗಳ ಪ್ರಕಾರ ಅಮಾವಾಸ್ಯೆಯ ದಿನ ನಾವು ಸೇವಿಸುವ ಅನ್ನವು ಆ ಮನೆಯಲ್ಲಿನ ದೋಷಗಳನ್ನು ಅಥವಾ ನಕಾರಾತ್ಮಕತೆಗಳನ್ನು ನಮಗೆ ವರ್ಗಾಯಿಸಬಹುದು. ಅಮಾವಾಸ್ಯೆಯು ಪಿತೃಗಳಿಗೆ ಅರ್ಪಿಸುವ ದಿನವಾದ್ದರಿಂದ ನಮ್ಮ ಮನೆಯ ಪಿತೃ ಕಾರ್ಯಗಳು ಅಥವಾ ಪೂಜೆಯ ನಂತರ ಮನೆಯಲ್ಲಿ ಆಹಾರ ಸೇವಿಸೋದು ತುಂಬಾನೇ ಶ್ರೇಷ್ಠ. ಹಾಗಾಗಿ ಬೇರೆಯವರ ಮನೆಯಲ್ಲಿ ನಾವು ಆಹಾರ ಸೇವನೆಯನ್ನ ಮಾಡಬಾರದು. ಇನ್ನು ಅಮಾವಾಸ್ಯೆ ದಿನದಂದು ಮನೆಯಲ್ಲಿ ಜೇಡ್ರು ಬಲೆ ತೆಗೆಯೋದು, ಧೂಳು ಹೊಡಿಯೋದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಅಮಾವಾಸ್ಯೆಗಿಂತ ಮುಂಚೆನೆ ಆ ಒಂದು ಕೆಲ್ಸನೆಲ್ಲ ಮುಗಿಸ್ಕೊಳ್ಬೇಕು. ಇಲ್ಲಾಂದ್ರೆ ಅಮಾವಾಸ್ಯೆ ಮುಗಿದ್ಮೇಲೆ ಧೂಳು ನೋಡಿದ್ರು ಪರವಾಗಿಲ್ಲ, ಆದ್ರೆ ಅಮಾವಾಸ್ಯೆ ದಿನ ಮಾತ್ರ ತೆಗಿಯಕ್ ಹೋಗ್ಬಾರ್ದು. ಅವತ್ ಏನಿದ್ರು ಲಕ್ಷ್ಮೀ ಪೂಜೆಗೆ ಮಾತ್ರ ನಾವು ಸಿದ್ಧತೆ ಮಾಡ್ಕೊಳ್ಬೇಕು. ಅದ್ ಬಿಟ್ಬಿಟ್ಟು ಕಸ ಮುಸ್ರೆ, ಈ ಜೇಡ್ರು ಬಲೆ ತೆಗೆಯೋದು ಇಂತ ಅಶುಭ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಳ್ಬಾರ್ದು. ಅವತ್ತು ಏನಿದ್ರು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ಬೇಕು. ನೋಡಿದ್ರಲ್ಲ, ಈ ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ಜೀವನದಲ್ಲಿ ದಾರಿದ್ರ್ಯವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಸಣ್ಣ ಪುಟ್ಟ ಜಾಗರೂಕತೆಗಳನ್ನು ನಮ್ಮ ಜೀವನದಲ್ಲಿ
ದಾರಿದ್ರ್ಯವನ್ನು ದೂರ ಮಾಡಿ ಸುಖ ಶಾಂತಿ ನೆಲೆಸುವಂತೆ ಮಾಡಿಕೊಳ್ಬೇಕು. ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು. ಆಗ ದೈವ ಬಲ ತಾನಾಗೇ ಒಲಿದು ಬರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ, ಫ್ರೆಂಡ್ಸ್ಗಳೊಂದಿಗೆ ಹಂಚ್ಕೊಳ್ಳಿ. ಇಂತಹ ಮೌಲ್ಯಯುತ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ದೇಗುಲ ದಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.